ಭಾರತ ಏಕದಿನ ತಂಡದ ನಾಯಕ ಮುಂಬೈ ಇಂಡಿಯನ್ಸ್ ಬ್ಯಾಟರ್ ರೋಹಿತ್ ಶರ್ಮಾ ಕೊಟ್ಟ ಮಾತಿನಂತೆ ತಮ್ಮ ಭಾವನಾತ್ಮಕ ಲ್ಯಾಂಬೋರ್ಗಿನಿ ಉರುಸ್ ಕಾರನ್ನ ಡ್ರೀಮ್11 ಫ್ಯಾಂಟಸಿ ಕ್ರಿಕೆಟ್ ಸ್ಪರ್ಧೆಯ ವಿಜೇತರಿಗೆ ನೀಡಿದ್ದಾರೆ. ಅದೃಷ್ಟಶಾಲಿ ವಿಜೇತರಿಗೆ ರೋಹಿತ್ ಕಾರಿನ ಕಿಲಿಯನ್ನ ಹಸ್ತಾಂತರಿಸುವ ಹೃದಯ ಸ್ಪರ್ಶಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. 2025ರ IPL ಟೂರ್ನಿ ಆರಂಭಕ್ಕೂ ಮುನ್ನವೇ ರೋಹಿತ್ ಶರ್ಮಾ ಡ್ರೀಮ್11 ಜಾಹೀರಾತು ಅಭಿಯಾನದಲ್ಲಿ ಸ್ಪರ್ಧೆಯ ವಿಜೇತರಿಗೆ ತನ್ನ ನೆಚ್ಚಿನ ಕಾರನ್ನ ನೀಡುವುದಾಗಿ ಭಾವನಾತ್ಮಕವಾಗಿ ಭರವಸೆಯನ್ನ ನೀಡಿದ್ರು. ಈ ಜಾಹೀರಾತು ಭಾರಿ ವೈರಲ್ ಆಗಿತ್ತು. ಸ್ಪರ್ಧೆಯ ವಿಜೇತರು ರೋಹಿತ್ ಅವರ ನಿಖರವಾದ ಕಾರನ್ನ ಪಡೆಯುತ್ತಾರೋ ಅಥವಾ ಇನ್ನೊಂದು ಲ್ಯಾಂಬೋರ್ಗಿನಿ ಉರುಸನ್ನ ಪಡೆಯುತ್ತಾರೋ ಎಂಬ ಕುತೂಹಲವಿತ್ತು. ಆದರೆ ರೋಹಿತ್ ತಮ್ಮ ಕಾರನ್ನೇ ನೀಡಿದ್ದಾರೆ. ಭಾರತೀಯ ಮಾರುಕಟ್ಟೆಯಲ್ಲಿ ಈ ಕಾರಿನ ಬೆಲೆ ಪ್ರಸ್ತುತ 4 ಕೋಟಿಗಿಂತಲೂ ಅಧಿಕ. 264 ನೋಂದಣಿ ಸಂಖ್ಯೆಯನ್ನು ಹೊಂದಿರುವ ರೋಹಿತ್ ಅವರ ಲ್ಯಾಂಬೋರ್ಗಿನಿ ಕಾರು ಬಹಳ ಹಿಂದಿನಿಂದಲೂ ಅವರಿಗೆ ಭಾವನಾತ್ಮಕ ಮೌಲ್ಯವನ್ನ ಹೊಂದಿದೆ. ಇದು ಅವು ಏಕದಿನ ಪಂದ್ಯಗಳಲ್ಲಿ ಬಾರಿಸಿದ 264 ರನ್ಗಳ ವಿಶ್ವ ದಾಖಲೆಯ ನೆನಪಿಗಾಗಿ ಈ ನಂಬರ್ ಅನ್ನ ತಮ್ಮ ಕಾರಿಗೆ ನೋಂದಣಿ ಮಾಡಿಸಿಕೊಂಡಿದ್ದರು. ಹಲವು ಬಾರಿ ರೋಹಿತ್ ಈ ಕಾರಿನಲ್ಲಿ ಮುಂಬೈನ ಹಲವು ಬೀದಿಗಳಲ್ಲಿ ಸುತ್ತಾಡಿದ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು.